guys, welcome back to my new vlog. First episode review of Big Boss season 13 ಅಗ್ನಿ ಪರೀಕ್ಷೆ. ಸೊ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ಫಸ್ಟು ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಮನೆ ಒಳಗಡೆ ಹೋದ್ಮೇಲೆ ಯುದ್ಧ ಮಾಡೋದು ನೋಡಿದ್ದೀವಿ. ಅದೇ ಹೊರಗಡೆಯಿಂದ ಮನೆಯೊಳಗಡೆ ಹೋಗ್ಬೇಕಂದ್ರೆ ಯುದ್ಧ ಮಾಡಿ ಇಲ್ಲಿ ಸಕ್ಸಸ್ ಆಗಿ ಹೋಗ್ಬೇಕಲ್ವಾ, ಆ ಥರ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ಗೈಸ್, ಪ್ರೋಮೋ ನೋಡಿ ಜಡ್ಜ್ ಮಾಡಬಾರ್ದು ಅನ್ನೋದು ಇದಕ್ಕೇನಲ್ವಾ. ಇವತ್ತಿನ ಎಪಿಸೋಡಲ್ಲಿ ನಮ್ಗೆ ಬೇಕಾಗಿರೋದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಸೊ ಗೈಸ್, ಏನು ಗೊತ್ತಾ, ಈ ಸರಿ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕಲರ್ಸ್ ಕನ್ನಡದವರು ಒಂದು ಪ್ರೋಮೋ ಬಿಟ್ಟಿದ್ರು. ಅದು ಯಾವ ಥರ ಪ್ರೋಮೋ ಅಂತಂದರೆ ಕಿಚನ್ ಸುದೀಪ್ ಸರ್ ಎಂಟ್ರಿ ಕೊಡೋ ಅಂಥ ಪ್ರೋಮೋನ ಬಿಟ್ಟಿದ್ರು. ನಾವೆಲ್ಲ ಏನು ಅಂದ್ಕೊಂಡ್ವಿ, ಈ ಸರಿ ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅನ್ಕೋತಾ ಇದ್ವಿ. ಆ ಥರ ಅಂದ್ಕೊಳ್ಳೋಷ್ಟೊಳಗಡೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ರು. ಅದು ಏನಂದರೆ ನಮ್ಮ ಕಾಮನರ್ಸ್ಗೆ ಚಾನ್ಸ್ ಕೊಡುವಂಥ ಪ್ರೋಮೋ ಬಿಟ್ಟಿದ್ರು. ಅದರಲ್ಲಿ ಏನಂದರೆ ಈ ಕಾಮನರ್ಸ್ ಕೂಡ ಆಡಿಷನ್ಗೆ ಫಾರ್ಮ್ ಫಿಲ್ ಮಾಡೋ ಅಂಥದ್ದು, ಅದರಿಂದ ಸೆಲೆಕ್ಷನ್ ಮಾಡ್ಕೊಳ್ಳೋವಂಥದ್ದು, ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತ ಹೇಳಿ ಆ ಥರ ಕಾನ್ಸೆಪ್ಟನ್ನ ತಂದರು. ಮತ್ತು ಅದಕ್ಕೆ ಒಂದು ಹೆಸರು ಕೊಡಬೇಕಾಗಿತ್ತಲ್ವ. ಆ ಹೆಸರು ಏನಂತಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳಿ ಒಂದು ಹೆಸರನ್ನ ಕೊಟ್ಟು, ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತಂದರೆ ಕಾಮನರ್ಸ್ಗೆ ಸೆಲೆಕ್ಷನ್ ಮಾಡ್ಕೊಳ್ಳೋ ಪ್ರೋಸೆಸ್ನ ಇಲ್ಲಿ ನಾವು ಬಿಗ್ ಬಾಸ್ಗೆ ಹೋಗ್ಬೇಕಲ್ವಾ, ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ನಮ್ಮನ್ನು ತಯಾರಿ ಮಾಡಿ ಕಳಿಸೋ ಅಂಥದ್ದೇ ಅಗ್ನಿ ಪರೀಕ್ಷೆ ಅಂತ ಹೇಳಿ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಯಿತು. ಅದರಲ್ಲಿ ಕೆಲವೊಂದಷ್ಟು ಪ್ರೋಮೋಗಳು ಬಂದಿದ್ವು. ಆ ಪ್ರೋಮೋಗಳಿಂದ ಜಡ್ಜಸ್ ಮೇಲೆ ಸ್ವಲ್ಪ ಜಾಸ್ತಿನೇ ನೆಗೆಟಿವಿಟಿ ಅನ್ನೋದು ತುಂಬ ಅಂದರೆ ತುಂಬ ಕಾಣಿಸ್ತು. ಆ ನೆಗೆಟಿವಿಟಿ ಯಾಕೆ ಆ ಥರ ನೆಗೆಟಿವಿಟಿ ಬಂತು, ಏನಾಗ್ತಿದೆ ಅಲ್ಲಿ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ, ಯಾವ ಥರ ಮಾಡ್ತಿದ್ದಾರೆ, ಇಲ್ಲ ಅವ್ರಿಗೆ ಬೇಕಾಗಿರೋರನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರಾ, ಇಲ್ಲ ಯಾವ ಥರ ಸೆಲೆಕ್ಟ್ ಮಾಡ್ತಿದ್ದಾರೆ, ಅದು ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಜಸ್ಟ್ ಪ್ರೋಮೋ ನೋಡಿ ರಿವ್ಯೂ ಕೊಡ್ತಕ್ಕಂಥದ್ದು ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿತ್ತು. ಸೊ ಇವತ್ತು ಆಗಸ್ಟ್ 16 ಕಲರ್ಸ್ ಕನ್ನಡ 9 o'clockಗೆ ಶೋನ ಬಿಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಇವರು ಜಡ್ಜಸ್ ಯಾವ ಥರ ಸೆಲೆಕ್ಷನ್ ಮಾಡ್ತಿದ್ದಾರೆ. ಸೊ ಇವ್ರು ಕರೆಕ್ಟಾಗಿ ಸೆಲೆಕ್ಷನ್ ಮಾಡ್ತಿದ್ದಾರಾ ಇಲ್ವಾ, ನೆಗೆಟಿವಿಟಿ ಇದೆಯಾ, ನೆಗೆಟಿವಿಟಿ ಇಲ್ವಾ ಅನ್ನೋದು ಎಲ್ಲದಕ್ಕೂ ಇವತ್ತು ಉತ್ತರ ಸಿಗ್ತಾ ಇದೆ. ಸರಿನಾ? ಸೊ ಬನ್ನಿ ರಿವ್ಯೂ ನೋಡೋಣ. ನಾವು ಏನಂದರೆ ಫಸ್ಟು 4 ಜನ ಜಡ್ಜಸ್ ಬರ್ತಾಯಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಚಂದನ್ ಶೆಟ್ಟಿ ಅವರು ಬರ್ತಾಯಿದ್ದಾರೆ, ಆಮೇಲೆ ವಿನಯ್ ಗೌಡ ಅವರು ಬಂದಿದ್ದಾರೆ, ಆಮೇಲೆ ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಮ್ಯಾಮು ಬಂದಿದ್ದಾರೆ. ಏನು ಗೊತ್ತಾ, ಜಡ್ಜಸ್ಸು 4 ಜನ ಗ್ರೀನ್ ಕೊಟ್ಟರೆ ಅದನ್ನು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಹೇಳ್ತಿದ್ದಾರೆ. ಸ್ಟಾರ್ ಕಂಟೆಸ್ಟೆಂಟ್ ಅಂದರೆ 4 ಜನ ಗ್ರೀನ್ ಕೊಟ್ಟಿರಬೇಕು, ಆ ರೌಂಡಲ್ಲಿ ಸೆಲೆಕ್ಷನ್ ಆಗಿರಬೇಕು, ಆಗಿದ್ರೆ ಮಾತ್ರ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಹೇಳಿ ಕೊಡ್ತಿದ್ದಾರೆ. ಅದು ಏನಂದರೆ ಇಲ್ಲಿ ಹೇಳಿದರೆ 4 ಜನ ಗ್ರೀನ್ ಕೊಟ್ಟರೆ ಸ್ಟಾರ್ ಕ್ಯಾಟಗರಿ ಅಂತ ಕೊಡಲಾಗ್ತದೆ ಅಂತ ಹೇಳಿ. 4 ಜಡ್ಜಸ್ಸು ಗ್ರೀನ್ ಕೊಟ್ಟರೆ ಮಾತ್ರ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಹೇಳಿ ಹೇಳ್ತಾ ಇರೋ ಅಂಥದ್ದು. ಆಮೇಲೆ ಇನ್ನೊಂದು, ಇದು ಯಾವ ರೀತಿ ಎಷ್ಟು ರೌಂಡ್ಸ್ ಇರುತ್ತೆ ಅದೆಲ್ಲನೂ ಈಗ ಹೇಳ್ಕೊಂಡು ಬರೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆವರೆಗೂ ಸೆಲೆಕ್ಷನ್ ಆಗಬೇಕಂದ್ರೆ 3 ರೌಂಡ್ಸ್ ಇರುತ್ತೆ. ಆ 3 ರೌಂಡ್ಸು ಕಂಪ್ಲೀಟ್ ಆದರೆ ಮಾತ್ರ ಅಗ್ನಿ ಪರೀಕ್ಷೆಯಲ್ಲಿ ಆಡಿಷನ್ ಕೊಡೋದಕ್ಕೆ ಬರೋ ಅಂಥದ್ದು. ಫಸ್ಟ್ ಕಂಟೆಸ್ಟೆಂಟು ದೀಕ್ಷಾ ಶೆಟ್ಟಿ ಕುಂದಾಪುರದಿಂದ ಬಂದಿದ್ದಾರೆ. ಇವರು ಬಿಗ್ ಬಾಸ್ಗೆ ಏನಕ್ಕೆ ಹೋಗಬೇಕು ಅನ್ನೋದನ್ನು ಇವರು ಯಾವ ರೀತಿ ಹೇಳ್ಕೊಂಡಿದ್ದಾರೆ ಅಂದರೆ, ಮನೆಯಲ್ಲಿ ಮದುವೆ ನೋಡ್ತಿದ್ದಾರೆ, ಮದುವೆಗೆ ತಯಾರಿ ಮಾಡ್ತಿದ್ದಾರೆ. ಸೊ ಅಂಕಲ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಬಿಗ್ ಬಾಸ್ ಶೋಗೆ ಬಂದೆ. ಈ ಥರ ಹೇಳಿದರೆ ಯಾರು ತಾನೇ ಕರ್ಕೋತಾರೆ ಹೇಳಿ? ಈ ಥರ ಹೇಳಿದರೆ ಯಾರು ತಾನೇ ಜಡ್ಜಸ್ಸು ಕರ್ಕೋತಾರೆ ಹೇಳಿ, ಅಕ್ಸೆಪ್ಟ್ ಮಾಡ್ತಾರೆ ಹೇಳಿ? ಅವ್ರಿಗೆ ಒಂದು ಡೇರ್ ಚಾಲೆಂಜ್ ಕೊಟ್ಟಿದ್ರು. ಅವರು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದಂತೆ. ಸೊ ಅವ್ರಿಗೆ ಒಂದು ಡೇರ್ ಚಾಲೆಂಜ್ ಕೊಟ್ಟರು. ಬಾಸ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಜಾಬ್ ರಿಸೈನ್ ಮಾಡ್ತೀನಿ ಅಂತ ಹೇಳಬೇಕು, ಬೇರೆ ಇಲ್ಲಿ ಅಗ್ನಿ ಪರೀಕ್ಷೆಗೆ ಬಂದಿದ್ದೀನಿ, ಇಲ್ಲಿ ಸೆಲೆಕ್ಷನ್ ಮಾಡ್ತಿದ್ರೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆ ಥರ ಎಲ್ಲ ಏನು ಹೇಳ್ಬಾರ್ದು ಅಂತ ಹೇಳಿ ನಿರಂಜನ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ನ ಇವರು ಫಸ್ಟೇ ಹೇಳಿದ್ದಾರೆ ಜಡ್ಜಸ್ಸು, ನೀವು ಟಾಸ್ಕ್ ಮಾಡಿದ್ರೂ ನಿಮ್ಮನ್ನು ಅಗ್ನಿ ಪರೀಕ್ಷೆಗೆ ಕರ್ಕೋತೀವಿ, ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಭರವಸೆ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ನಾವು ಒಂದು ಟಾಸ್ಕ್ ಕೊಡ್ತಿದ್ದೀವಿ, ಅದನ್ನು ನೀವು ಮಾಡ್ತೀರಾ ಇಲ್ಲ ನಾವು ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಮೊದಲೇ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಬಾಸ್ಗೆ ಕಾಲ್ ಮಾಡಿ ಈ ಥರ ಸರ್ ನಾನು ರಿಸೈನ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇವ್ರಿಗೆ ಬಂದಂಥ ಗ್ರೀನ್ ಬಂದು 2 ಗ್ರೀನ್ ಬಂದಿರುತ್ತೆ, 2 ರೆಡ್ ಬಂದಿರುತ್ತೆ. ಅವರು ಇನ್ನೂ ಒಂದು ಚಾನ್ಸ್ಗೆ ಸೆಲೆಕ್ಟ್ ಆಗಿರ್ತಾರೆ, ಅಂದರೆ ಹೋಲ್ಡಲ್ಲಿ ಇಟ್ಟಿರ್ತಾರೆ ಇವರನ್ನು. ದೀಕ್ಷಾ ಶೆಟ್ಟಿ ಅವ್ರದ್ದು ಪ್ರೋಮೋ ಬಂದಾಗ ತುಂಬ ಅಂದರೆ ತುಂಬ ನೆಗೆಟಿವಿಟಿಯಾಗಿ ಕಾಣಿಸ್ತು. ಬಟ್ ಇವರು ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ ಗೊತ್ತಾ. ಪ್ರತಿಯೊಂದೂ ಅಲ್ಲಿ ಶೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಏನು ಅಂತ. ಬರೀ ಪ್ರೋಮೋ ನೋಡಿಕೊಂಡು ಬಂದು ಜಡ್ಜ್ ಮಾಡೋರಿಗೆ ಏನೂ ಗೊತ್ತಾಗಲ್ಲ.
ಇಲ್ಲಿ ಪ್ರೋಮೋಗಿಂತ ಎಪಿಸೋಡ್ ನೋಡಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕು, ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡಬಾರ್ದು, ಇವರು ಜಡ್ಜಸ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದೆಲ್ಲ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುವಂಥದ್ದು. ನನಗನ್ನಿಸ್ತಿದೆ ಜಡ್ಜಸ್ ಮಾತ್ರ ಯಾವುದೇ ರೀತಿ ಮೋಸ ಮಾಡ್ತಾಯಿಲ್ಲ. ಅವ್ರಿಗೇನು ಅನ್ನಿಸ್ತಿದೆ ಕರೆಕ್ಟಾಗಿ ಅವರು ಸೆಲೆಕ್ಷನ್ ಮಾಡ್ತಿದ್ದಾರೆ, ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದೊಂದು ಇಲ್ಲಿ ಗೊತ್ತಾಗ್ತಿದೆ. ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಕಂಟೆಸ್ಟ್ ನಂಬರ್ 2 ಅವರು ಮಾಡ್ರನ್ ಮಹಾಕವಿ ಮಂಜಾ ಅಂತ ಹೇಳಿ ಒಬ್ಬರು ಬಂದರು. ಇವ್ರೇನು ಗೊತ್ತಾ, ಈ ಚಂದನ್ ಶೆಟ್ಟಿ ರ್ಯಾಪರ್ ಸಾಂಗ್ ಯಾವ ಥರ ಹೇಳ್ತಾರೆ ಅದೇ ರೀತಿನೇ ಮಾತಾಡೋದ್ರಲ್ಲಿ ಒಂದು ನಿಮಿಷನೂ ಬೇರೆಯವ್ರಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ಆ ಥರ ಮಾತಿನ ಮೇಲೇ ಮಾತು ಮಾತಾಡಿ ಬರೀ ಮಾತಾಡೋದ್ರಲ್ಲೇ ಇದ್ದಾರೆ. ಆಮೇಲೆ ವಿನಯ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಇವ್ರಿಗೆ, ಸಾಯಿ ಕುಮಾರ್ ವಾಯ್ಸಲ್ಲಿ ರ್ಯಾಪರ್ ಸಾಂಗ್ ಹಾಡಿ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಸಾಯಿ ಕುಮಾರ್ ವಾಯ್ಸಲ್ಲೇ ಹಾಡನ್ನ ಹಾಡ್ತಾರೆ. ಮತ್ತು ಅದೇ ಮಾತಿನ ಭರವಸೆನಲ್ಲಿ ಅವ್ರು ಹೇಳ್ತಾರೆ, ಇವಾಗ ಏನಾದರೂ ಟಾಸ್ಕ್ ಮಾಡಬೇಕಾ, ತಲೆ ಬಡಿಸ್ಕೋಬೇಕಾ, ಬಡಿಸ್ಕೋತೀನಿ, ಅದು ಇದು ಅಂತ ಹೇಳಿ ಎಲ್ಲ ಇವರೇ ಹೇಳ್ತಾಯಿದ್ರು. ಸೊ ಅದಕ್ಕೆ ವಿನಯ್ ಗೌಡ ಅವರು ಒಂದು ಟಾಸ್ಕ್ ಕೊಟ್ಟರು. ಸರಿ, ನಾನು ಟಾಸ್ಕ್ ಕೊಡ್ತೀನಿ, ನೀವು ಹೇಳಿರೋ ಥರನೇ ನೀವೇ ತಲೆ ಬೋಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಓಕೆ ನಾನು ಮಾಡ್ತೀನಿ, ಇದು ಯಾವ ಮಹಾ ನಾನು ಮಾಡೋದು ಅಂತ ಹೇಳಿ ಅವರು ಟಾಸ್ಕ್ನ ಮಾಡ್ತಾರೆ. ಟಾಸ್ಕ್ನ ಮಾಡಿ ಗೆಲ್ತಾರೆ ಅದರಲ್ಲಿ. ಸೊ ಅವ್ರಿಗೆ 3 ಗ್ರೀನ್ ಸಿಗುತ್ತೆ ಮತ್ತು 1 ರೆಡ್ ಸಿಗುತ್ತೆ. ಅದು ಯಾಕೆ ರೆಡ್ ಸಿಗುತ್ತೆ ಅಂದರೆ ಅವರು ಬೇರೆಯವ್ರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅದಕ್ಕೋಸ್ಕರನೇ ಸಂಗೀತ ಶೃಂಗೇರಿಯವರು ಒಂದು ರೆಡ್ ಕೊಟ್ಟರು. ಸೊ 3 ಗ್ರೀನ್ ಬಂದು 1 ರೆಡ್ ಬಂದರೆ ಅವರು ಸೆಲೆಕ್ಟ್ ಆದಂಗೆ. ನೆಕ್ಸ್ಟ್ ರೌಂಡ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಯಾರು ಹೇಳಿ, ಮಾಡ್ರನ್ ಮಹಾಕವಿ ಮಂಜಾ ಅಂತ ಹೇಳಿ ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿರೋ ಅಂಥದ್ದು. ಆಮೇಲೆ ಇವರು ಜಡ್ಜಸ್ಗೆ ಯಾವ ಥರ ಕಂಟೆಸ್ಟೆಂಟ್ಗಳು ಬೇಕು ಅಂತ ನೋಡ್ತಿದ್ದಾರೆ ಗೊತ್ತಾ. ವಿನಯ್ ಅವ್ರಿಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡೋ ಕಂಟೆಸ್ಟೆಂಟ್ ಬೇಕಂತೆ. ಸಿಕ್ಕಾಪಟ್ಟೆ ಸೌಂಡ್ ಮಾಡೋ ಕಂಟೆಸ್ಟೆಂಟು ವಿನಯ್ ಗೌಡ ಅವ್ರಿಗೆ ಬೇಕು. ಮತ್ತು ಸಂಗೀತ ಶೃಂಗೇರಿ ಅವ್ರಿಗೆ ಅವರು ಯಾವ ಥರ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆದರೋ ಅದೇ ರೀತಿ, ಅಂದರೆ ನಂತರನೇ ಕಂಟೆಸ್ಟೆಂಟ್ ಬೇಕು ಅಂತ ಹೇಳಿ ಸಂಗೀತ ಶೃಂಗೇರಿ ಅವರು ಹುಡುಕ್ತಿರೋ ಅಂಥದ್ದು. ಶ್ರುತಿ ಮ್ಯಾಮ್ಗೆ ಮನಸ್ಸು ಗಟ್ಟಿಯಾಗಿರೋ ಕಂಟೆಸ್ಟೆಂಟ್ಗಳು ಬೇಕಂತೆ. ಅಂದರೆ ಏನೇ ಬಿಗ್ ಬಾಸಲ್ಲಿ ಏನೇ ಒಂದು ಬಂದರೂ ಎಲ್ಲರೂ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ಕೂಡ ಅವರು ಮನಸ್ಸಲ್ಲಿ ಕುಗ್ಗಬಾರ್ದು, ಆ ಥರ ಕಂಟೆಸ್ಟೆಂಟ್ ಶ್ರುತಿ ಮ್ಯಾಮ್ಗೆ ಬೇಕಂತೆ. ಚಂದನ್ ಶೆಟ್ಟಿ ಅವ್ರಿಗೆ ಜಾಸ್ತಿ ತಾಳ್ಮೆ ಇರಬೇಕು, ಮತ್ತು ಜಾಸ್ತಿ ತಾಳ್ಮೆ ಇರೋ ಕಂಟೆಸ್ಟೆಂಟ್ ಬೇಕು ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿರೋ ಅಂಥದ್ದು. ಕಂಟೆಸ್ಟೆಂಟ್ 3ನೇವ್ರು ಬಂದು ಈಶಾ ಅಂತ ಹೇಳಿ, ಇವರು US ಇಂದ ಬಂದಿದ್ದಾರೆ. 19 ಇಯರ್ಸ್ ಇವ್ರಿಗೆ. ಇವರು ಬಂದಂಗೆ ಬಿಗ್ ಬಾಸ್ಗೆ ಪ್ರಪೋಸ್ ಮಾಡಿದರು. ಆ ಪ್ರಪೋಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿ ಪ್ರಪೋಸ್ ಮಾಡಿದರು. ಹಾಗಂತ ಹೇಳಿ ಅವರು ಪ್ರಪೋಸ್ ಮಾಡಿದ್ರು ಅಂತ ಹೇಳಿ ಕರ್ಕೊಳ್ಳೋದಕ್ಕಾಗತ್ತಾ, ನೋವೇ, ಚಾನ್ಸೇ ಇಲ್ಲ. ಅದಕ್ಕೆ ಅವ್ರ ಅಪ್ಪ ಏನೋ ಗಿಫ್ಟ್ ಮಾಡಿರುವಂಥ ಒಂದು ಬ್ಯಾಗ್ನ ತಂದಿರ್ತಾರೆ. ಅವರು ಬ್ಯಾಗ್ ಒಳಗಡೆ ಸ್ವಲ್ಪ ಮೇಕಪ್ ಕಿಟ್ಸ್ ಎಲ್ಲ ಇರ್ತಾಯಿತ್ತು. ಆ ಬ್ಯಾಗನ್ನು ಸಂಗೀತ ಶೃಂಗೇರಿ ಒಂದು ಟಾಸ್ಕ್ ಕೊಡ್ತಾರೆ, ನೀವು ಈ ಬ್ಯಾಗ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳಿ. ಅವರು ಮುಂಚೆನೇ ಹೇಳಿರ್ತಾರೆ, ಜಡ್ಜಸ್ಸು ಮುಂಚೆನೇ ಹೇಳಿರ್ತಾರೆ, ನೀವು ಡೆಸ್ಟ್ರಾಯ್ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ನಮಗೆ ಇಂಪ್ರೆಸ್ ಆದರೆ ಮಾತ್ರ ನಾವು ಸೆಲೆಕ್ಟ್ ಮಾಡೋವಂಥದ್ದು, ನಿಮಗೆ ಕೇಪಬಿಲಿಟಿ ಇದೆಯಾ ಇಲ್ಲ ಅಂತ ನೋಡಿ ನಾವು ಸೆಲೆಕ್ಟ್ ಮಾಡೋವಂಥದ್ದು, ನೀವು ಬ್ಯಾಗ್ ಡೆಸ್ಟ್ರಾಯ್ ಮಾಡಿದ ತಕ್ಷಣ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಲ್ಲ ಅಂತ ಫಸ್ಟೇ ಹೇಳಿದ್ದಾರೆ. ಆಮೇಲೆ ಆ ಬ್ಯಾಗ್ ಒಳಗಡೆ ಇರೋವಂಥ ಸ್ವಲ್ಪ ಕಿಟ್ಸ್ ಇತ್ತಲ್ಲ, ಮೇಕಪ್ ಕಿಟ್ಸು, ಅವೆಲ್ಲ ತೆಗೆದು ಡೆಸ್ಟ್ರಾಯ್ ಮಾಡಿದ್ದಾರೆ. ಆಮೇಲೆ ಬ್ಯಾಗ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಹೋದಾಗ ಸರಿ ಇನ್ನೇನು ಬೇಡ ಅಂತ ಹೇಳಿ ನಿಲ್ಲಿಸಿ ಅವ್ರಿಗೆ 2 ರೆಡ್ಡು ಅವರು ಇಂಪ್ರೆಸ್ ಮಾಡ್ಕೊಂಡಿರೋಷ್ಟು 2 ರೆಡ್ಡು 2 ಗ್ರೀನ್ ಬರುತ್ತೆ. ಏಕೆ ಅಂದರೆ ಅವ್ರು ಟಾಸ್ಕ್ ಮಾಡ್ತಿದ್ದಾರೆ, ಬಟ್ ಅದರಲ್ಲಿ ಸೀರಿಯಸ್ನೆಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ರೆಡ್ ಬಂದಿರೋವಂಥದ್ದು. ಇವರು ಹೋಲ್ಡಲ್ಲಿದ್ದಾರೆ, ಅಂದರೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ, ಹೋಲ್ಡಲ್ಲಿ ಇಟ್ಟಿರೋ ಅಂಥದ್ದು. 4ನೇ ಕಂಟೆಸ್ಟೆಂಟ್ ಬಂದು ಯೋಗಿತಾ ಮತ್ತು ಯೋಗಶ್ರೀ ಅಂತ ಹೇಳಿ ಟ್ವಿನ್ಸ್ ಬರ್ತಾರೆ. ಇವರು ಬರ್ತಾನೆ ಇಬ್ಬರು ಆನ್ಸರ್ ಹೆಂಗಿರುತ್ತಂದರೆ, ಒಂದು ಕ್ವೆಶನ್ ಕೇಳಿದಾಗ ಇಬ್ಬರದು ಒಂದೇ ಆನ್ಸರ್ ಆಗಿರುತ್ತೆ. ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ. ಯಾಕೆ ಅಂದರೆ ಇವಾಗ ಒಬ್ಬೊಬ್ರದ್ದು ಒಂದೊಂದು ಆನ್ಸರ್ ಆಗಿರುತ್ತೆ. ಇವಾಗ ಒಂದು ಕ್ವೆಶನ್ಗೆ ನನ್ನ ಹತ್ರನೇ ಬೇರೆ ಆನ್ಸರ್ ಇರುತ್ತೆ, ಇನ್ನೊಬ್ಬರ ಹತ್ರನೇ ಬೇರೆ ಆನ್ಸರ್ ಇರುತ್ತೆ. ಸೊ ಇಬ್ಬರು ಆನ್ಸರ್ಗಳು ಒಂದೇ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಆಯ್ಕೆ ಮಾಡ್ಕೊತೀವಿ, ಒಬ್ರಿಗೆ ಮಾತ್ರ ಚಾನ್ಸ್ ಕೊಡ್ತೀವಿ. ಸೊ ನೀವಿಬ್ಬರೇ ಡಿಸೈಡ್ ಮಾಡಿಕೊಂಡು ಒಬ್ಬರು ಹೊರಗಡೆ ಹೋಗಿ ಇನ್ನೊಬ್ಬರು ಇಲ್ಲೇ ಇರಿ, ಆಡಿಷನ್ ಕೊಡಿ ಅಂತ ಶ್ರುತಿ ಮ್ಯಾಮು ಹೇಳ್ತಾರೆ. ಅದಕ್ಕೆ ಇದರಿಂದನೂ ತುಂಬ ನೆಗೆಟಿವಿಟಿ ಬಂದಿತ್ತು ಜಸ್ಟ್ ಪ್ರೋಮೋ ನೋಡಿದಾಗ. ಬಟ್ ಎಪಿಸೋಡ್ ನೋಡಿದಾಗ ಅನ್ನಿಸ್ತು ಜಡ್ಜಸ್ ತುಂಬ ಕರೆಕ್ಟಾಗಿ ಮಾಡ್ತಿದ್ದಾರೆ, ಯಾವುದು ಮೋಸ ಇಲ್ಲ, ಏನೂ ಇಲ್ಲ. ಅವರು ಸೆಲೆಕ್ಷನ್ ಮಾಡಬೇಕು, ಇವರಲ್ಲಿ ಕೆಪಬಿಲಿಟಿ ಇದೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅನ್ನೋರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದಾರೆ. ಈ ಯೋಗಶ್ರೀ ಮತ್ತು ಯೋಗಿತಾನ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಮೆಚೂರಿಟಿ ಮೈಂಡ್ಸೆಟ್ ಇಲ್ಲ, ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಸೆಲೆಕ್ಟ್ ಆಗಿರೋದೇ ಅವರು ಗ್ರೇಟ್ ಹೇಳ್ಬೇಕಂತಂದರೆ.
ಆಮೇಲೆ ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದಾಗ ಅವರಿಬ್ಬರು ಮಾತಾಡಿಕೊಂಡು ಒಬ್ಬರು ಹೋಗೋದಕ್ಕೆ ರೆಡಿ ಆಗ್ತಾರೆ. ಮತ್ತು ಇವರು ಶ್ರುತಿ ಮ್ಯಾಮು ಮತ್ತು ಸಂಗೀತ ಶೃಂಗೇರಿ ಅವರೊಂದು ಟಾಸ್ಕ್ ಕೊಡೋದಕ್ಕೆ ನೋಡ್ತಾರೆ. ಏನಂತಂದರೆ ಇವಾಗ ಯಾರು ಹೋಗ್ತಿದ್ದಾರೋ ಅವ್ರು ಮುಂದೆಗೆ ಬನ್ನಿ ಅಂತ ಹೇಳ್ತಾರೆ. ಒಬ್ಬರು ಮುಂದೆಗೆ ಬರ್ತಾರೆ, ಯೋಗಿತಾ ಮುಂದೆಗೆ ಬರ್ತಾರೆ. ಸರಿ ನೀವು ಹೋಗಿ ಅಂತ ಹೇಳ್ತಾರೆ. ಒಂದು ಹಗ್ಗ ಕೊಟ್ಟು ಹೋಗ್ತೀನಿ ಮ್ಯಾಮ್ ಅಂತ ಹೇಳಿದಾಗ ಇಲ್ಲ ಅದೆಲ್ಲ ಆಗೋದಿಲ್ಲ, ನೀವು ಹೋಗಿ ಅಂತ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ. ಅವರು ಸರಿ ಅಂತ ಹೇಳಿ ಹೋಗ್ಬೇಕಾದ್ರೆ ಮತ್ತೆ ಅವ್ರನ್ನ ಹಿಂದೆ ವಾಪಸ್ ಬ್ಯಾಕ್ ಕರೆದ್ಬಿಟ್ಟು ಮತ್ತು ಇವರು ನಿಂತಿರ್ತಾರಲ್ವ ಆಡಿಷನ್ ಕೊಡೋದಕ್ಕೆ, ಇವರು ನೀವು ಹೋಗಿ ಅವ್ರಿರಲಿ ಅಂತ ಹೇಳ್ತಾರೆ. ಮತ್ತು ಇವ್ರನ್ನ ಆಡಿಷನ್ ಕೊಡುವಾಗ ಇವರು ಮಾತಾಡೋದು ಅವ್ರಿಗೆ ತುಂಬ ನರ್ವಸ್ ಆಗೋ ರೀತಿಯೇ ಮಾತಾಡ್ತಿದ್ರು. ಸೊ 4 ರೆಡ್ ಬಂತು, ಅವರು ಸೆಲೆಕ್ಷನ್ ಆಗಿಲ್ಲ, ರಿಜೆಕ್ಟ್ ಆದರು. ಮತ್ತು ಕಂಟೆಸ್ಟೆಂಟ್ 5 ಚರಣ್ ಶೆಟ್ಟಿ ಅಂತ ಒಬ್ಬರು ಬಂದರು. ಚರಣ್ ಶೆಟ್ಟಿ ಅಂತ ಬಂದಂಗೆ ದೊಡ್ಡ ಸೌಂಡ್ ಮಾಡಿಕೊಂಡು ಬಂದರು. ಇವರು ಬಂದಿದ ತಕ್ಷಣ ಒಂದು ಮಾತು ಹೇಳ್ತಾರೆ, ಸೆಲೆಬ್ರಿಟಿಗಳು ಅವ್ರ ಫಿಲಮನ್ನೇ ದುಡ್ಡು ಕೊಟ್ಟು ನೋಡೋದಿಲ್ಲ ಅಂತ ಹೇಳಿ. ಆ ಮಾತು ಅನ್ಬಾರ್ದಾಗಿತ್ತು. ಸೆಲೆಬ್ರಿಟಿಗಳು ಯಾರೇ ಆಗಿಲ್ಲ, ಇವಾಗ ಬಿಗ್ ಬಾಸ್ ಮನೆಗೆ ನೀವು ಬಂದಿದ್ದೀರಾ, ನೀವು ಸೆಲೆಕ್ಟ್ ಆಗ್ತೀರಾ, ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಹೋಗ್ತೀರಾ, ಅವಾಗ ನೀವು ಒಂದು ಸೆಲೆಬ್ರಿಟಿನೇ ಅಲ್ವಾ. ಸೆಲೆಬ್ರಿಟಿಗಳು ಹೋಗಿ ಅವರು ಮೂವೀಸ್ ಮಾಡ್ತಾರೆ, ಅವ್ರ ಮೂವೀಸ್ನ ಅವ್ರು ನೋಡ್ಬೇಕಂತಂದ್ರೆ ಅವರು ದುಡ್ಡು ಕೊಟ್ಟೇ ನೋಡಬೇಕು. ನೀವು ಅಷ್ಟೇ, ನೀವು ಒಬ್ಬ ಸೆಲೆಬ್ರಿಟಿ ಆದಮೇಲೆ ನೀವು ಎಲ್ಲೇ ಮೂವಿಗೆ ಹೋಗ್ಬೋದು, ನೀವು ದುಡ್ಡು ಕೊಟ್ಟೇ ನೋಡಬೇಕಾಗಿರತ್ತೆ. ಆಮೇಲೆ ಇದೇ ಮಾತಿನ ಬರದಲ್ಲಿ ಸಂಗೀತ ಶೃಂಗೇರಿ ಅವರು ಒಂದು ಟಾಸ್ಕ್ ಕೊಡ್ತಾರೆ. ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕ್ ಏನಂದರೆ ಪ್ಲ್ಯಾಂಕ್ ಟಾಸ್ಕ್. ಕಾಮನ್ ಆಗಿರೋದು ಪ್ಲ್ಯಾಂಕ್ ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಚರಣ್ ಶೆಟ್ಟಿ ಅವರು ಮತ್ತು ಸಂಗೀತ ಶೃಂಗೇರಿ ಅವರು ಆ ಟಾಸ್ಕ್ನ ಮಾಡೋದಕ್ಕೆ ಹೋಗ್ತಾರೆ. ಅದರಲ್ಲೂ ಅವ್ರ ಕೈ ಎಲ್ಲ ಶವರ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಆಗಲ್ಲ, ಸೋತೋಗ್ಬಿಡ್ತಾರೆ. ಸೋತೋದ್ರೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಇಂಪ್ರೆಸ್ ಮಾಡಿದ್ರೆ ಜಡ್ಜಸ್ಗಳಿಗೆ ತುಂಬ ಇಷ್ಟ ಆಯಿತು. ಅವರಿದ್ದರೆ ಏನೋ ಒಂಥರ ಫನ್ ಸೈಡ್ ಇರುತ್ತೆ, ಕಾಮಿಡಿ ಆಗಿರುತ್ತೆ ಅಂತ ಹೇಳಿ 3 ಗ್ರೀನ್ ಸಿಕ್ಕಿದೆ ಅವ್ರಿಗೆ, 1 ರೆಡ್ ಸಿಕ್ಕಿದೆ. ಸಂಗೀತ ಶೃಂಗೇರಿ ಅವ್ರ ಜೊತೆ ಆ ಚಾಲೆಂಜಲ್ಲಿ ಸೋತರೂ ಕೂಡ ಸಂಗೀತ ಶೃಂಗೇರಿ ಅವರು ಗ್ರೀನ್ನೇ ಕೊಟ್ಟಿದ್ದಾರೆ. ಇವರು ಎಷ್ಟು ಚೆನ್ನಾಗಿ ಮೈಂಡ್ಸೆಟ್ಗಳನ್ನ ಅರ್ಥ ಮಾಡಿಕೊಂಡು ಇವರಿದ್ದರೆ ಫನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ರೀನೇ ಕೊಟ್ಟಿದ್ದಾರೆ. ಚರಣ್ ಶೆಟ್ಟಿ ಅವರು ಕೂಡ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ 6 72 ಇಯರ್ಸ್ ಅವ್ರಿಗೆ ರತ್ನ ಅಂತ ಹೇಳಿ ಒಬ್ಬರು ಬಂಗಾರಪೇಟೆಯಿಂದ ಬಂದಿದ್ದಾರೆ. ಅವರು ಅವ್ರ ಏಜ್ಗೆ ಅವ್ರು ಮಾತಾಡೋಗಳಿಗೆ ಒಂದು ಚೂರು ಸೂಟ್ ಆಗಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ತುಂಬ ಇಂಪ್ರೆಸ್ ಮಾಡಿದರು ಅವರು. ಆಮೇಲೆ ವಿನಯ್ ಅವರು ಒಂದು ಕ್ವೆಶನ್ನ ಕೇಳ್ತಾರೆ, ಊಟಕ್ಕೆ ಕೊರತೆ ಆದಾಗ ಆರೋಗ್ಯ ಹಾಳಾಗುತ್ತೆ ಅಂತ ಏನಾದರೂ ಇದೆಯಾ ನಿಮಗೆ ಬಿಗ್ ಬಾಸಲ್ಲಿ ಅಂತ ಹೇಳಿದಾಗ, ನೀರು ಕೊಡ್ತಾರೆ ತಾನೇ ಅಂತ ಕೇಳಿದರು. ಹೌದು ನೀರು ಕೊಡ್ತಾರೆ. ನೀರು ಕೊಟ್ಟಮೇಲೆ ನಾನು ನೀರು ಒಂದೊಂದು ಗ್ಲಾಸ್ ಕುಡ್ಕೊಂಡು ನಾನು ತೋಡೆ ತಟ್ಕೊಂಡು ಆಟ ಆಡ್ತೀನಿ, ನನಗೆ ಯಾವ ಥರ ಏನು ಫೀಲ್ ಇಲ್ಲ ಅಂತ ಹೇಳ್ತಾರಲ್ಲ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಯ್ಯೋ. ಮತ್ತು ಸಂಗೀತ ಶೃಂಗೇರಿ ಇನ್ನೊಂದು ಕೇಳ್ತಾರೆ, ಬಿಗ್ ಬಾಸಲ್ಲಿ ಯಾವ ಥರ ಬಟ್ಟೆ ಹಾಕೋತೀರಾ ಅಂತ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರು ಗೊತ್ತಾ, ಪ್ಯಾಂಟು ಶರ್ಟು ಆ ಥರ ಈ ಥರ ಅಂತ ಹೇಳಿ ಸಖತ್ತಾಗಿ ಮಾತಾಡಿದರು. ಅವರು ಮಾತಲ್ಲೇ ಎಲ್ಲರೂ ಜಡ್ಜಸ್ಗೂ ಇಂಪ್ರೆಸ್ ಆಗೋಯಿತು. ಸೊ ಮತ್ತು ವಿನಯ್ ಅವರು ಆನೆ ಅಂತ ಹೇಳಿ ಫೇಮಸ್ ಆಗಿದ್ದಲ್ಲ ಬಿಗ್ ಬಾಸ್ ಸೀಸನ್ 10ನಲ್ಲಿ. ಸೊ ನಿರಂಜನ್ ಅವರು ಕೇಳ್ತಾರೆ, ಈ ಥರ ಆನೆ ಇದರಲ್ಲಿ ವಿನಯ್ ಅವರು ತುಂಬ ಫೇಮಸ್ ಆಗಿರಲ್ಲ, ಅವರು ಹೇಳ್ದಂಗೆ ನೀವು ಹೇಳಿ ಅಂತ ಹೇಳ್ತಾರೆ. ಆನೆ ಬಂತೊಂದು ಆನೆ ಅಂತ ಹೇಳಿ ಅಂತ ಹೇಳಿದಾಗ ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ತುಂಬ ಬೇಸ್ ವಾಯ್ಸ್, ದೊಡ್ಡ ವಾಯ್ಸಲ್ಲಿ 3 ಸರಿ ಹೇಳ್ತಾರೆ. ಸೊ ಇವ್ರಿಗೆಲ್ಲ ಅವರು ಎನರ್ಜಿ, ಅವ್ರ ಎನರ್ಜಿ ಮತ್ತು ಅವ್ರ ಪರ್ಸ್ನಾಲಿಟಿ, ಸ್ಪಿರಿಟ್ನ ನೋಡಿ ಇವ್ರು ಕೂಡ 3 ಗ್ರೀನ್ ಸಿಕ್ಕಿದೆ ಮತ್ತು 1 ರೆಡ್ ಸಿಕ್ಕಿದೆ. ಇವ್ರೂ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ 7 ಅಂತ ಕಬಾಬ್ ಮಂಜು ಅಂತ ಬಂದರು. ಇವರು ನೋಡಿದ್ರೆ ನನಗೆ ಯಾಕೋ ಅಷ್ಟೊಂದು ಇಂಪ್ರೆಷನ್ ಥರನೇ ಕಾಣಿಸಿಲ್ಲ. ಏಕೆಂದರೆ ಕಬಾಬ್ ಮಂಜು ಅಂದರೆ ಅವರು ಸ್ಪೆಷಲ್ ಏನಂದರೆ ಬಿಸಿ ಕಾಯ್ತಾ ಇರೋ ಎಣ್ಣೆಯಲ್ಲಿ ಕಬಾಬ್ನ ತೆಗಿಯೋವಂಥದ್ದಂತೆ, ಅದು ಬರೀ ಕೈಯಲ್ಲೇ ತೆಗಿಯೋವಂಥದ್ದು. ಶ್ರುತಿ ಮ್ಯಾಮ್ ಕರೆಕ್ಟಾಗಿ ಹೇಳಿದರು, ಸೌಟ್ ಇರಬೇಕಾದ್ರೆ ಕೈಯಲ್ಲಿ ಯಾಕೆ ಮಾಡಬೇಕು ಅಂತ. ಅದು ಚಿಕ್ಕಂದಿಂದ ಮಾಡ್ಕೊಂಬಂದು ಆ ಥರ ಬಂದಿದೆಯಂತೆ. ಸೊ ಮಾಡಿದರು. ಆಮೇಲೆ ಆ ಟಾಸ್ಕ್ನ ಮಾಡಿದರು. ಇವರು ವಿನಯ್ ಅವರು ಮತ್ತು ಸಂಗೀತ ಶೃಂಗೇರಿ ಅವರು ಮತ್ತು ಚಂದನ್ ಶೆಟ್ಟಿ ಅವರು ಇವ್ರೂ ಹೋಗಿ ಸ್ವಲ್ಪ ಆಯಿಲ್ನ ಈ ಥರ ಟಚ್ ಮಾಡ್ತಾರೆ. ಅಷ್ಟೊತ್ತಿಗೆ ಆರೋಗಿರುತ್ತಂತೆ ಆಯಿಲ್ನ, ಅದೆಷ್ಟು ಬೇಗ ಆರೋಗ್ಬಿಡುತ್ತೆ ಆ ಆಯಿಲು. ಇದು ಏನೋ ನನಗೆ ಗಿಮಿಕ್ ಅಂತ ಅನ್ನಿಸ್ತು. ಸೊ ಅವರು ಸೆಲೆಕ್ಟ್ ಆಗಿಲ್ಲ, ಅವರು ರಿಜೆಕ್ಟ್ ಆಗಿದ್ದಾರೆ. 3 ರೆಡ್ ಬಂತು, ರಿಜೆಕ್ಟ್ ಆಗಿದ್ದಾರೆ. ಮತ್ತು ಕಂಟೆಸ್ಟೆಂಟ್ 8 ಇವ್ರನ್ನ ಮಾತ್ರ, ಇವರು ಲೇಡಿ ರೌಡಿ ಅಂತಂದರೆ ಈ ಥರ ಇರಬೇಕು. ಪೂರ್ಣಿಮಾ GK ಅಂತ ಹೇಳ್ಬಿಟ್ಟು KSRTC ಮೆಕ್ಯಾನಿಕ್ ಅಂತೆ, ಇವರೊಬ್ಬರು ಬಂದರು. ಇವ್ರನ್ನೆಲ್ಲರೂ ಲೇಡಿ ರೌಡಿ ಅಂತಲೇ ಕರೆದಂತೆ. ಮಂಡ್ಯ ತಾಲೂಕವರು, ಮಂಡ್ಯ ಜಿಲ್ಲೆಯವರು ಇವರು. ಆಮೇಲೆ ಇವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಟಯರ್ನ ಎತ್ಕೊಂಬಂದು
ಅದನ್ನು ಒಂದು 30 ಸೆಕೆಂಡ್ಸು ಹೋಲ್ಡಲ್ಲಿ ಹಿಂಗೆ ಇಟ್ಕೊಂಡೇ ಇರಬೇಕು ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ 45 ಸೆಕೆಂಡ್ನ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ. ಅದನ್ನು ನೋಡಿ ಎಲ್ಲ ಜಡ್ಜಸ್ಸೂ ತುಂಬ ಅಂದರೆ ತುಂಬ ಇಂಪ್ರೆಸ್ ಆದರು. ಸೊ ಸಂಗೀತ ಅವ್ರ ಮಾತ್ರ ತುಂಬ ಅಂದರೆ ತುಂಬ ಇಂಪ್ರೆಸ್ ಆದರು. ಯಾಕೆಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಅವ್ರು ಯಾವ ಥರ ಇದ್ದರು ಅನ್ನೋದನ್ನು ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರಲ್ವ. ನಾನು ಬಿಗ್ ಬಾಸ್ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಥರ ಖಡಕ್ಕಾಗಿರೋ ನೇಮ್ ಮಾಡಬೇಕು, ಹೆಸರು ಮಾಡಬೇಕು ಅಂತಂದ್ರಲ್ಲ, ಅದು ಇವ್ರಿಗೆ ತುಂಬ ಇಂಪ್ರೆಸ್ ಆಯಿತು ಸಂಗೀತ ಶೃಂಗೇರಿ ಅವರಿಗೆ. ಸೊ ಇವ್ರಿಗೆ 4 ಜಡ್ಜಸ್ಸನ್ನು ಗ್ರೀನ್ ಕೊಟ್ಟಿರೋದಕ್ಕೆ ಇವರಾದರೂ ಸ್ಟಾರ್ ಕಂಟೆಸ್ಟೆಂಟ್ ಆದರು ಇವರು. ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇವರು ಸ್ಟ್ರೆಂತು, ಇವ್ರು ಮಾತಾಡೋ ಮಾತುಗಳು, ಇವ್ರು ಮಾತಾಡೋ ಗತ್ತು, ಇದೆಲ್ಲ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಥರ ಇರೋರು ಬೇಕು, ನನಗೆ ಈ ಥರ ಇರೋರು ಬೇಕು ಅಂತ ಹೇಳಿ ಸಂಗೀತ ಶೃಂಗೇರಿ ಅವರು ಹೇಳಿದರು. ಮತ್ತು ವಿನಯ್ ಗೌಡ ಅವರು, ನಾನು ಬೆಳಗ್ಗೆಯಿಂದ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅನ್ನೋ ಥರ ಹೇಳಿ ಇವ್ರೂ ಗ್ರೀನ್ ಕೊಟ್ಟರು. ಸೊ 4 ಜಡ್ಜಸ್ಸು ಗ್ರೀನ್ ಕೊಟ್ಟಿರೋದಕ್ಕೆ ಇವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಸೀಸನ್ನಲ್ಲಿ ಅಂದರೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರೋವಂಥದ್ದು. 4 ಜನ ಸೆಲೆಕ್ಟ್ ಆಗಿದ್ದಾರೆ ಗೈಸ್. ಮಾಡ್ರನ್ ಮಹಾಕವಿ ಮಂಜ, ಶರಣ್ ಶೆಟ್ಟಿ, ರತ್ನ ಅಂತ, ಅದೇ 72 ಇಯರ್ಸ್ ರತ್ನಮ್ಮ ಅಂತ ಹೇಳಿ ಅವರು, ಮತ್ತು ಪೂರ್ಣಿಮಾ ಜಿಕೆ. ಹೋಲ್ಡಲ್ಲಿರೋದು ದೀಕ್ಷಾ ಶೆಟ್ಟಿ ಮತ್ತು ಈಶಾ, ಇವರಿಬ್ರು ಇನ್ನೂ ಹೋಲ್ಡಲ್ಲೇ ಇಟ್ಟಿದ್ದಾರೆ. ಅವ್ರು ಇನ್ನೂ ಸೆಲೆಕ್ಟ್ ಆಗಿದ್ದಾರಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅವರಿಬ್ರಿಗೂ ಒಂದು ಟಾಸ್ಕ್ ಕೊಟ್ಬಿಟ್ಟು ಇಬ್ಬರಲ್ಲಿ ಒಬ್ಬನ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಏನಾಗಿದೆ ಅಂತ ಗೊತ್ತಿಲ್ಲ. ಇದು ಎಪಿಸೋಡ್ 1ನಲ್ಲಿ ನಡೆದಿರೋ ಅಂಥದ್ದು. ಮತ್ತು ರಿಜೆಕ್ಟೆಡ್ ಯಾರಾಗಿದ್ದಾರೆ ಅಂದರೆ ಯೋಗಿತಾ, ಯೋಗಶ್ರೀ ಅವರಿಬ್ಬರು ಟ್ವಿನ್ಸ್ ರಿಜೆಕ್ಟ್ ಆಗಿದ್ದಾರೆ. ಮತ್ತು ಕಬಾಬ್ ಮಂಜು ಇವರಿಬ್ರು ರಿಜೆಕ್ಟ್ ಆಗಿದ್ದಾರೆ. ಫಸ್ಟ್ ಎಪಿಸೋಡು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾರೆ. ಗೈಸ್, ನೀವು ಇನ್ನೂ ಯಾರ್ಯಾರು ನೋಡಿರಲ್ಲೋ ಎಪಿಸೋಡು ಜಿಯೋ ಹಾಟ್‌ಸ್ಟಾರಲ್ಲಿರುತ್ತೆ. ಸೊ ಎಲ್ಲ ಬೇಗ ಹೋಗಿ ನೋಡಿ. ಮತ್ತು ಇಷ್ಟು ಜನ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಹೋಲ್ಡಲ್ಲಿ ಇನ್ನೂ ಇಬ್ಬರಿದ್ದಾರೆ. ಇಬ್ಬರು ರಿಜೆಕ್ಟ್ ಆಗಿರೋ ಅಂಥದ್ದು ಇವತ್ತು ತೋರಿಸಿದ್ದಾರೆ. ಸೊ ನಾವು ನೆಕ್ಸ್ಟ್ ಕಾಯಬೇಕಾಗಿರುತ್ತೆ. ಏಕೆಂದರೆ 60 ಜನ ಆಡಿಷನ್ಗೆ ಸೆಲೆಕ್ಟ್ ಆಗಿರೋ ಅಂಥದ್ದು. ಜಸ್ಟ್ ಒಂದು ಎಪಿಸೋಡಲ್ಲಿ 8 ಮೆಂಬರ್ಸ್ ಅಷ್ಟೇ ಬಂದಿದ್ದಾರೆ ಅಲ್ವಾ. ಸೊ ಕಾಯೋಣ, ಎಪಿಸೋಡ್ 2ಗೆ ವೆಯ್ಟ್ ಮಾಡೋಣ, ಓಕೆನಾ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಬೇಗ ಆದಷ್ಟು ನಾನು ರಿವ್ಯೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಬೇಗ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಎಪಿಸೋಡ್ ರಿವ್ಯೂವಲ್ಲಿ ನೋಡೋಣ, ಓಕೆನಾ. ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.